ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಅಶ್ವವೇಗ ನ್ಯೂಸ್. ನಾನಿದ್ದೀನಿ ಅಕ್ಷತಾ. ಇವತ್ತು ತಮ್ಗೆಲ್ಲರಿಗೂ ಗೊತ್ತಿರಬಹುದು, ಬ್ರೇಕಿಂಗ್ ನ್ಯೂಸ್ ಆಗಿ ಸ್ಯಾಂಡಲ್ವುಡ್ ನ ನಟ ದರ್ಶನ್ ಸಂಸಾರದಲ್ಲಿ ಬಿರುಗಾಳಿ ಎದ್ದಿದೆ. ಏನಪ್ಪಾ ಸ್ಟೋರಿ ಅಂತೀರಾ? ಇದಕ್ಕೆ ಶ್ರೀಮತಿ ವಿಜಯಲಕ್ಷ್ಮಿ ದರ್ಶನ್ ಅನ್ನ ಗರಂ ಆಗುವಂತಹ ಒಂದು ಸ್ಟೋರಿ ಇದು. ಏನಿಲ್ಲ, ನಿನ್ನೆ ತಡರಾತ್ರಿ ವಿಜಯಲಕ್ಷ್ಮಿ ದರ್ಶನ್ ತಮ್ಮ ಮಗ ವಿನೀಶ್ ಮತ್ತು ಗಂಡ ದರ್ಶನ್ ಜೊತೆಗಿನ ಒಂದು ಫೋಟೋ ಹಂಚಿಕೊಂಡಿದ್ರು ಇನ್ಸ್ಟಾಗ್ರಾಮ್ನಲ್ಲಿ. ಇದಕ್ಕೆ ಅವರು ಇದು ನನ್ನ ಫ್ಯಾಮಿಲಿ, ದಿಸ್ ಇಸ್ ಮೈ ಒನ್ ಅಂಡ್ ಓನ್ಲಿ ಫ್ಯಾಮಿಲಿ ಅಂತ ಕೂಡ ಹಂಚಿಕೊಂಡಿದ್ರು. ಇದು ಅಪ್ಲೋಡ್ ಮಾಡಿ 2 ಗಂಟೆ ಆಗಿಲ್ಲ, ಆ ಕಡೆ ಪವಿತ್ರ ಗೌಡ ಕೂಡ ನಟ ದರ್ಶನ್ ಜೊತೆಗಿನ ಫೋಟೋಗಳನ್ನ ಹಂಚಿಕೊಂಡಿದ್ದಾರೆ. ಅದೆಂತ ಫೋಟೋಸ್ ಅಪ್ಪ, ಪ್ರೊಫೆಷನಲ್ ಆಗಿ ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ಸಿಕ್ಕಿದ್ದು ಆ ಥರದ್ದು ಅನ್ಕೋಬೇಡಿ. ರೆಸ್ಟೋರೆಂಟು, ಮಾಲ್, ರೆಸಾರ್ಟ್, ಅದರ ಜೊತೆಗೆ ಯಾವುದೋ ಒಂದು ಪೂಜೆಯಲ್ಲೂ ಸಹ ಪವಿತ್ರ ಗೌಡ ಜೊತೆಗೆ ನಟ ದರ್ಶನ್ ಭಾಗಿಯಾಗಿದ್ದಾರೆ. ಈ ರೀತಿಯಾಗಿ ಅವರೊಟ್ಟಿಗೆ ಇರುವ ಪರ್ಸನಲ್ ಫೋಟೋಸ್ ಅನ್ನ ಇನ್ಸ್ಟಾಗ್ರಾಮ್ದಲ್ಲಿ ಶೇರ್ ಮಾಡಿಕೊಂಡಿದ್ದಾರೆ ಪವಿತ್ರ ಗೌಡ. ಇದು ಸಡನ್ ಆಗಿ ಶಾಕ್ ಮಾಡಿರುವಂಥದ್ದು ನಟ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ದರ್ಶನ್ ಅವರಿಗೆ. ಅವರು ಇದಕ್ಕೆ ಪ್ರತಿಕ್ರಿಯೆಯಾಗಿ ಇನ್ನೊಂದು ಪೋಸ್ಟ್ ಹಾಕಿದ್ದಾರೆ. ಮದುವೆಯಾದ ಪುರುಷನೊಂದಿಗೆ ನೀವು ಈ ರೀತಿಯಾಗಿರುವಂತ ಫೋಟೋಗಳನ್ನ ಹಾಕಿ ಮತ್ತೆ ಟ್ಯಾಗ್ ಲೈನ್ ಏನು ಕೊಡ್ತೀರಾ ಅಂತಂದ್ರೆ 10 years ಆಫ್ ಬ್ಯೂಟಿಫುಲ್ ರಿಲೇಶನ್ಶಿಪ್ ಅಂತ ಹೇಳಿ. ಇನ್ನು ಕೂಡ ನಮಗೆಲ್ಲ ಗೊತ್ತಿಲ್ಲ ನಟ ದರ್ಶನ್ ತಮ್ಮ ಪತ್ನಿಯೊಟ್ಟಿಗೆ ಹೇಗಿದ್ದಾರೆ, ಆದ್ರೆ ಅಧಿಕೃತವಾಗಿ ಅವರು ಯಾವುದೇ ರೀತಿಯ ವಿಚ್ಛೇದನ ಕೊಟ್ಟಿಲ್ಲ. ಆದ್ರೆ ಪರ್ಸನಲ್ ರಿಲೇಷನ್ ಯಾವ ರೀತಿ ನಡೆದಿದೆ ನಟ ದರ್ಶನ್ ಮತ್ತು ಪವಿತ್ರ ಗೌಡ ಇವರ ಜೊತೆ, ಯಾಕಂತಂದ್ರೆ ಇದು ಬರೀ ಸ್ನೇಹ ಅಂತ ಅನ್ಸೋದೇ ಇಲ್ಲ ಅಷ್ಟು ಫೋಟೋಸ್ಗಳನ್ನ ನೋಡಿದ್ರೆ. ಖಂಡಿತವಾಗಿ ಇದಕ್ಕೆಲ್ಲ ಪ್ರತಿಕ್ರಿಯೆ, ಇದಕ್ಕೆಲ್ಲ ಕ್ಲಾರಿಫಿಕೇಶನ್, ಇದಕ್ಕೆಲ್ಲ ಸ್ಪಷ್ಟೀಕರಣ ನೀಡಬೇಕಾಗಿರುವಂಥದ್ದು ನಾವುಗಳಲ್ಲ, ಆದ್ರೆ ಕರುನಾಡಿನ ಜನತೆ. ಇದಕ್ಕೆ ಒಂದು ರೀತಿಯಾಗಿ ಡಿ ಬಾಸ್ ಫ್ಯಾನ್ಸ್ ಎಲ್ಲರೂ ಕೂಡ ಅತ್ತಿಗೆ ನಾವು ನಿಮ್ಮ ಸಪೋರ್ಟ್ ಅಲ್ಲಿ ಇದ್ದೀವಿ ಅಂತ ಹೇಳಿ ವಿಜಯಲಕ್ಷ್ಮಿ ದರ್ಶನ್ ಅವರಿಗೆ ಸಪೋರ್ಟ್ ಮಾಡ್ತಿದ್ದಾರೆ. ಹಾಗಾಗಿ ಇದಕ್ಕೆ ಸ್ಪಷ್ಟೀಕರಣ ಕೊಡಬೇಕಾದವರು ನಾವಲ್ಲ, ನೀವಲ್ಲ, ಖಂಡಿತವಾಗಿಯೂ ಕೂಡ ಪವಿತ್ರ ಗೌಡ ಮತ್ತು ದರ್ಶನ್. ಹೀಗೇನೆ ಇನ್ನಷ್ಟು ಅಪ್ಡೇಟ್ಸ್ಗಳಿಗಾಗಿ ನೋಡ್ತಾ ಇರಿ ಅಶ್ವವೇಗ ನ್ಯೂಸ್.